ಸುಹಾಸಿನಿ ಗಣೇಶ್ ಮಾತಾಡ್ತಾ ಇರೋದು, ಡಿ ಬಾಸ್ ಫ್ಯಾನ್. ಸೊ ನಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ ರೆಡಿ ಇದೆ. ಇವತ್ತು ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಆ್ಯಕ್ಚುಲಿ ವೈಶಾಖಣ್ಣಂಗೆ ಹುಷಾರಿಲ್ಲ ಅಂತ ಹೇಳಿ ಇವತ್ತು ಬರೋಕ್ಕಾಗಿಲ್ಲ, ಬಟ್ ಕಂಪ್ಲೀಟ್ ಕೊರಿಯೋಗ್ರಫಿ ಮಾಡಿದ್ದಾರೆ. ಸೊ ಇವತ್ತು ನಾನು ಮತ್ತು ನಮ್ಮ ಡೈರೆಕ್ಟರ್ ಸಂಜು ಇಬ್ಬರು ಶೂಟ್ ಮಾಡ್ತಾಯಿದ್ದೀವಿ. ಒಂದು ಒಳ್ಳೆ ಲೊಕೇಶನ್ ಸಿಕ್ಕಿದೆ, ಶೂಟ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಜಾಯ್ಸ್ ಅಕ್ಕನ ಮತ್ತು ವೈಶಾಖಣ್ಣನ ಮಿಸ್ ಮಾಡ್ಕೊಳ್ತೀವಿ. ನೆನ್ನೆ ಕಂಪ್ಲೀಟ್ ಶೂಟಿಂಗ್ ಚೆನ್ನಾಗಿ ನಡೀತು. ಸೊ ಇವತ್ತು ಕಂಪ್ಲೀಟ್ ಆಗಿದೆ. ಆದಷ್ಟು ಬೇಗ ರಿಲೀಸ್ ಮಾಡ್ತೀವಿ. ಸೊ ನೀವು ಎಲ್ಲರೂ ತುಂಬ ಮೆಸೇಜ್ ಮಾಡ್ತಾಯಿದ್ರಿ, ನೆಕ್ಸ್ಟು ಡಿ ಬಾಸ್ ಸಾಂಗ್ ಯಾವಾಗ ಬಿಡ್ತೀರಾ, ಯಾವಾಗ ರಿಲೀಸ್ ಮಾಡ್ತೀರಾ ಅಂತ ಕೇಳ್ತಾಯಿದ್ರಿ. ಸೊ ನಿಮಗೋಸ್ಕರನೇ ಟೈಮ್ ಕೊಟ್ಟು ಇವಾಗ ಒಂದು ಒಳ್ಳೆ ಸಾಂಗ್ ಕೊಡಬೇಕಲ್ಲ, ಸೊ ಹಂಗಾಗಿ ರೆಡಿ ಮಾಡಿದ್ದೀವಿ. ಆದಷ್ಟು ಬೇಗ ಬರುತ್ತೆ. ನೀವೆಲ್ಲರೂ ತುಂಬ ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟಪಟ್ಟೇ ಪಡ್ತೀರಾ. ಏನು ಅನ್ನಿಸ್ತಾ ಇದೆ ಸುಹಾಸಿನಿ ಅವರೇ, ಈ ಸಾಂಗ್ನ ಶೂಟು 2 ದಿನ ಸತತವಾಗಿ ನಡೀತು, ಇದ್ರ ಬಗ್ಗೆ? ಸದ್ಯಕ್ಕೆ ಹೋಗಿ ಬಿಸಿ ನೀರು ಉಪ್ಪು ಶಾಖ ಕೊಟ್ಕೋಬೇಕು ಅನಿಸ್ತಿದೆ. ಅಲ್ಲ, ಶೂಟಿಂಗ್ ಬಗ್ಗೆ ಹೇಳಿ. ಶೂಟಿಂಗ್ ಬಗ್ಗೆನೇ ಹೇಳ್ತಾ ಇರೋದು. ಉಪ್ಪು ನೀರು ಶಾಖ ಇದೆಲ್ಲ ಎಲ್ಲಿಂದ ಬಂತು ಸುಹಾಸಿನಿ ಅವರೇ? ಶೂಟಿಂಗ್ ಪ್ರಭಾವ. ಶೂಟಿಂಗ್ ಆದಮೇಲೆ ಪ್ಯಾಕಪ್ ಆದಮೇಲೆ ಮಾಡಿ 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 ಕಾಲು ಬಿದ್ದೋಗ್ಬಿಟ್ಟಿದೆ. ಹೇಗೆ ಬಂತು, ಹೆಂಗೆ ಕುಣಿದ್ರಿ, ನಿಮ್ಮ ಕೊರಿಯೋಗ್ರಾಫರ್ ಏನು ಮಾಡಿದ್ರು? ಕೊರಿಯೋಗ್ರಾಫರ್ ಹುಷಾರಿಲ್ಲ, ಬಿದ್ದೋಗ್ಬಿಟ್ಟವ್ರೆ ಪಾಪ. ಶೂಟ್ ಚೆನ್ನಾಗಿ ಬಂತು, ಖುಷಿ ಆಯಿತು. ಔಟ್ಪುಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಕೊರಿಯೋಗ್ರಫಿ ಅವರೇ ಮಾಡಿದ್ದು, ಈ ಸತಿನೂ ಕೂಡ ಅವರೇ ಮಾಡಿದ್ದು. ಇಬ್ಬರು ಯಾವಾಗಲೂ ಅಂಡರ್ಸ್ಟ್ಯಾಂಡಿಂಗಲ್ಲಿ ಸ್ಟೆಪ್ಸ್ ಆಗ್ತಾ ಇರ್ತೀವಿ. ಅಂತೂ ವೈಶಾಖಣ್ಣ ಇಲ್ಲ ಅಂತಂದರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಅವ್ರಿದ್ರೆ ಗೈಡ್ ಮಾಡ್ತಾರೆ ಜೊತೆ ನಿಂತ್ಕೊಂಡು. ಅವರೇ ಕೂಡ ಮ್ಯೂಸಿಕ್ ಡೈರೆಕ್ಟ್ರು, ಅದ್ರ ಬಗ್ಗೆ? ಅವ್ರ ಮ್ಯೂಸಿಕ್ ಯಾವಾಗಲೂ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ ಔಟ್ಪುಟ್ ನಮ್ಮದು. ಒಂದು ಸಾಂಗು 500K ವ್ಯೂಸ್ ಆಗಿದೆ. ಇವಾಗ 1 ಮಿಲಿಯನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಈ ಸಾಂಗು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಸಿಂಗರ್ ಯಾರು? ತನುಶ್ರೀ. ಆಲ್ಮೋಸ್ಟ್ ಎಲ್ಲರೂ ನನ್ನನ್ನೇ ಅಂದರೆ ನಾನೇ ಸಾಂಗ್ ಹೇಳಿರೋದು ಅಂತ ಅಂದ್ಕೊಳ್ತಿದ್ದಾರೆ, ಬಟ್ ನಾನಲ್ಲ. ತನುಶ್ರೀ ಅಂತ ಸಿಂಗರ್, ಅವರು ಸರಿಗಮಪದಲ್ಲಿ ಬಂದಿದ್ದರು. ಅವರು ಸಿಂಗಿಂಗ್ ಮಾಡಿರೋದು ಇದರಲ್ಲಿ. ಅಂದರೆ ಅಷ್ಟು ನನ್ನದೇ ಅಲ್ಲ ವಾಯ್ಸ್ ಅನ್ನೋ ಥರ ಅವ್ರು ನನಗೆ ಮ್ಯಾಚ್, ಅಂದರೆ ನಾನೇ ಅವ್ರಿಗೆ ಮ್ಯಾಚ್ ಮಾಡ್ತಾಯಿದ್ದೀನಿ. ಅವ್ರ ವಾಯ್ಸ್ ಅಷ್ಟು ಬ್ಯೂಟಿಫುಲ್ ಆಗಿದೆ. ಕೇಳುವಾಗಲೇ ಇದನ್ನು ನಾವು ಮಾಡಬೇಕು ಅಂತ ಅನಿಸುತ್ತೆ. ಅಷ್ಟು ಚಿಯರಪ್ಪ, ತುಂಬ ಚೆನ್ನಾಗಿದೆ. ಆ್ಯಂಡ್ ಥ್ಯಾಂಕ್ ಯು ಅವ್ರಿಗೆ. ನಾನು ಒಂದೇ ಒಂದು ಸಲ ಅನಿಸುತ್ತೆ ಅವ್ರನ್ನ ನೋಡಿರೋದು, ಬಟ್ ಇನ್ನೊಂದು ಸಲ ಮೀಟ್ ಮಾಡಿ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಸೋಷಿಯಲ್ ಮೀಡಿಯಾದಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ನಿಮ್ಗೆ ರೆಸ್ಪಾನ್ಸ್ ಹೆಂಗಿದೆ? ಚೆನ್ನಾಗಿದೆ. ತುಂಬ ಟ್ರೋಲ್ ಪೇಜಸಲ್ಲಿ ಪಾಸಿಟಿವ್ ಆಗಿ ನನ್ನ ಬಗ್ಗೆ ಬರ್ತಾಯಿದೆ, ಅದು ತುಂಬ ಖುಷಿ ಆಗ್ತಾಯಿದೆ. ಆ್ಯಂಡ್ ಎಲ್ಲರೂ ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ನನ್ನ ಟ್ರೀಟ್ ಮಾಡ್ತಿದ್ದಾರೆ, ತುಂಬ ಖುಷಿ ಆಗ್ತಾಯಿದೆ. ಡಿ ಬಾಸ್ ಆಶೀರ್ವಾದ ಯಾವಾಗಲೂ ನನ್ನ ಮೇಲೆ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಡಿ ಬಾಸ್ ಅವರು ನಿಮಗೆ ಇನ್ಸ್ಪಿರೇಷನಾ ಇಲ್ಲ ರೋಲ್ ಮಾಡಲಾ? ಇನ್ಸ್ಪಿರೇಷನ್, ರೋಲ್ ಮಾಡೆಲ್ ಅಂತ ಅನ್ನೋದಕ್ಕಿಂತ ನಂಗೆ ಅದು ಏನಂತ ಹೇಳೋಕ್ಕೆ ಆಗಲ್ಲ. ಅದೊಂಥರ, ಈಗ ಅಪ್ಪ ಅಮ್ಮನ ಜೊತೆ ಜಗಳ ಆಡಿದ್ರು ಅವ್ರ ಜೊತೆ ಇರೋ ಪ್ರೀತಿ ನಮಗೆ ಕಮ್ಮಿ ಆಗಲ್ಲ, ಆ ಥರ. ಒಂಥರ ಇನ್ಸ್ಪಿರೇಷನು ಹೌದು. ಎಲ್ಲ ಥರನೂ ಇನ್ಸ್ಪೈರ್ ಮಾಡ್ತಾರೆ ನನಗೆ ಅವರು. ಮತ್ತು ಈ ಸಾಂಗ್ ಲಿರಿಕ್ಸ್ ರೈಟ್ರು ಅವರೆಲ್ಲ ಗೊತ್ತೇ ಇರಬೇಕಲ್ಲ. ಆ್ಯಕ್ಚುಲಿ ಅವ್ರಿಗೆ ತುಂಬ ಥ್ಯಾಂಕ್ಫುಲ್ ಹೇಳ್ಬೇಕು ನಾನು. ಸಂಜಯ್, ಎಸ್ ಜೆ ಸಂಜಯ್ ಅಂತ, ನಮ್ಮ ಡೈರೆಕ್ಟರ್, ಲಿರಿಕ್ಸ್ ರೈಟರ್, ಕ್ಯಾಮ್ರಾ ವರ್ಕ್ ಅವರೇ ಮಾಡೋದು, ಎಡಿಟಿಂಗ್ ಅವರೇ ಮಾಡೋದು, ಕಂಪ್ಲೀಟ್ ವರ್ಕ್ ಅವರೇ ಮಾಡ್ತಾರೆ. ನನಗೆ ತುಂಬ ಖುಷಿ ಆಗುತ್ತೆ. ಆ್ಯಕ್ಚುಲಿ ಅವ್ರು ನನಗೆ ಡಿ ಬಾಸ್ ಯಾವ ಥರನೋ ಆ ಥರನೇ ಇನ್ಸ್ಪೈರಿಂಗ್ ಅವರೂ ಕೂಡ. ಸೊ ಇಂಥ ಒಳ್ಳೆ ಪ್ರಾಜೆಕ್ಟ್ ಕೊಟ್ಟಿದ್ದಕ್ಕೆ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಫುಲ್ ಎನರ್ಜೆಟಿಕ್. ಬೇರೆ ಏನು ಮಾಡ್ತಾಯಿದ್ದೀರಾ? ಬೇರೆ ಸೀರಿಯಲ್ ಮಾಡ್ತಾಯಿದ್ದೀನಿ, ಗೌರಿ ಅಂತ, ಜಿ ಪವರಲ್ಲಿ ಬರ್ತಾಯಿದೆ. ಆ್ಯಂಡ್ ಒಂದೆರಡು ದೊಡ್ಡ ಸಿನಿಮಾ ಒಪ್ಕೊಂಡಿದ್ದೀನಿ, ಮಾಡ್ತಾಯಿದ್ದೀನಿ. ಅದು ಬೇಗ ರಿಲೀಸ್ ಆಗಲಿ ಅಂತ ಕೇಳ್ಕೊಳ್ತೀನಿ. ನನ್ನ ಕೆಲಸ ನಾನು 100% ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಆಲ್ಬಮ್ ಸಾಂಗ್ಸ್, ಶಾರ್ಟ್ ಮೂವೀಸ್, ಕಂಪ್ಲೀಟ್ ನನ್ನ ಪ್ರಾಜೆಕ್ಟ್ಸ್ ಬರ್ತಾ ಇರುತ್ತೆ. ಈ ಸಾಂಗಲ್ಲಿ ಏನು ನಿರೀಕ್ಷೆ ಮಾಡ್ಬೋದು? ಸಮಥಿಂಗ್ ಡಿಫ್ರೆಂಟ್. ಯಾವಾಗಲೂ ಪ್ರತಿಯೊಂದು ಸಾಂಗಲ್ಲೂ ಸಮಥಿಂಗ್ ಡಿಫ್ರೆಂಟ್. ಏನಾದರೂ ನಾವು ಒಂದು ಮಾಡಿದ ಇನ್ನೊಂದು ಸತಿ ಮಾಡೋದಿಲ್ಲ, ಆ ಥರ ಮೈಂಡ್ಸೆಟ್ಟೇ ಇಲ್ಲ ಆ್ಯಕ್ಚುಲಿ. ಬೇರೆಯವ್ರು ಮಾಡಿದ್ದೂ ನಾವು ನಮಗೆಲ್ಲ ಅದು ಸ್ವಲ್ಪ ಬೇಡ. ನಾವು ಏನಾದ್ರು ಒಂದು ಸಮಥಿಂಗ್ ಡಿಫ್ರೆಂಟಾಗಿನೇ ಯೋಚನೆ ಮಾಡ್ತಿರ್ತೀವಿ. ಯಾಕೆಂತಂದರೆ ನಮ್ಮ ಡೈರೆಕ್ಟರ್ ಮೈಂಡ್ ಆ ಥರ ಡಿಫ್ರೆಂಟಾಗಿದೆ. ಸೊ ನಾವು ಸಮಥಿಂಗ್ ಡಿಫ್ರೆಂಟಾಗಿನೇ ಯೋಚನೆ ಮಾಡ್ತಿರ್ತೀವಿ. ತುಂಬ ಡಿಫ್ರೆಂಟಾಗೇ ಇರುತ್ತೆ ಪ್ರತಿಯೊಂದು ಪ್ರಾಜೆಕ್ಟ್. ನೆಕ್ಸ್ಟು ನಮ್ಮ ಕಡೆಯಿಂದ ನೀವು ಕಂಟೆಂಟ್ಸ್ನ ನಿರೀಕ್ಷೆ ಮಾಡ್ಬೋದು. ತುಂಬ ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಡ್ತೀವಿ. ಅದನ್ನು ಕೂಡ
ಕೂಡ ಪ್ರಿಪ್ರೇಷನಲ್ಲಿ ನಡೀತಾ ಇದೆ. ಮತ್ತು ಡಿ ಬಾಸ್ ಫ್ಯಾನ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಇಲ್ಲಿ ತನಕನೂ ತುಂಬ ಎಂಕರೇಜ್ ಮಾಡಿದ್ದಾರೆ, ತುಂಬ ಸಪೋರ್ಟ್ ಮಾಡಿದ್ದಾರೆ, ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಈ ಪ್ರಾಜೆಕ್ಟ್ನೂ ಅವರು ನಮ್ಮ ಕೈ ಹಿಡಿದು ಮುಂದೆ ತಗೊಂಡೋಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಈ ಸಾಂಗ್, ನನಗೆ ಮಾಡೋಕ್ಕೆ ತುಂಬ ಖುಷಿಯಾಯಿತು. ಈ 3-4 ಸಾಂಗ್ಸ್ ಏನು ಮಾಡಿದ್ದೀವಿ ಕಂಪೇರ್ ಮಾಡಿದ್ರೆ ಸಮಥಿಂಗ್ ಡಿಫ್ರೆಂಟ್, ನಾನು ಹೇಳಿದಾಗೆ ತುಂಬ ಡಿಫ್ರೆಂಟ್ ಆಗಿದೆ ಇದು. ಆ್ಯಕ್ಚುಲಿ ಪ್ರತಿಯೊಂದು ಪ್ರಾಜೆಕ್ಟಲ್ಲಿ ತುಂಬ ಕ್ರಿಯೇಟಿವ್ ಆಗಿ ಬೇರೆ ಏನಾದರೂ ಎಂಟರ್ಟೈನ್ಮೆಂಟ್ ತೋರಿಸೋಣ, ತುಂಬ ಚೆನ್ನಾಗಿ ಏನಾದರೂ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇರ್ತೀವಿ. ಹಾಗೆ ಈ ಪ್ರಾಜೆಕ್ಟು ಕೂಡ ಮಾಡಿದ್ದೀವಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಬಿಗ್ ಬಾಸ್ ಫ್ಯಾನ್ಸ್ಗೆ ತುಂಬ ಇಷ್ಟ ಆಗುತ್ತೆ ಈ ಪ್ರಾಜೆಕ್ಟ್ ಅಂತ ಅಂದ್ಕೊಂಡಿದ್ದೀನಿ. ನಾವು ಏನೇ ತಪ್ಪು ಮಾಡಿದ್ರು ಅಥವಾ ಸರಿ ಮಾಡಿದ್ರು ಅದನ್ನು ನೆಕ್ಸ್ಟು ಏನಾದರೂ ಚೆನ್ನಾಗಿ ಕೊಡ್ತಾರೆ ಅಂತ ನಂಬಿಕೆ ಮೇಲೆ ಸಾಂಗ್ನ ತುಂಬ ಚೆನ್ನಾಗಿ ತೊಗೊಂಡು ಹೋಗ್ತಾ ಇದ್ದಾರೆ. ತುಂಬ ಒಳ್ಳೊಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಇದೂ ಹಾಗೆ ಏನೇ ತಪ್ಪಿದ್ರು ಕೂಡ ನಮಗೆ ಹೇಳಿ, ನಾವು ನೆಕ್ಸ್ಟ್ ಟೈಮ್ ಕರೆಕ್ಷನ್ ಮಾಡಿಕೊಂಡು ತುಂಬ ಒಳ್ಳೆ ಕಂಟೆಂಟ್ನ ನಾವು ಕೊಡ್ತೀವಿ. ಆ್ಯಂಡ್ ಈ ಪ್ರಾಜೆಕ್ಟ್ನು ತುಂಬ ಚೆನ್ನಾಗಿ ಮುಂದೆ ತಗೊಂಡೋಗಿ ತುಂಬ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಕೊನೆಯದಾಗಿ ಆಡಿಯನ್ಸ್ಗೆ ಏನು ಹೇಳ್ತೀರಾ? ಇಲ್ಲಿವರೆಗೂ ನಮ್ಮ ಪ್ರಾಜೆಕ್ಟ್ನ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಎಂಕರೇಜ್ ಮಾಡ್ತಾ ಇದ್ದೀರಾ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನಮ್ಮ ಮೇಲೆ. ತುಂಬ ಒಳ್ಳೆ ಪ್ರಾಜೆಕ್ಟ್ನ ನಿಮಗೆ ಕೊಡ್ತೀವಿ, ಹೀಗೆ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತೀವಿ. ಎಲ್ಲ ಕಡೆ ತುಂಬ ಒಳ್ಳೆ ಹೆಸರು ಮಾಡಬೇಕು ಅಂತ ನಮ್ಮ ಎಫರ್ಟಲ್ಲಿ, ನಮ್ಮ ಲಿಮಿಟ್ಸಲ್ಲಿ ನಾವು ಎಲ್ಲ ಪ್ರಯತ್ನ ಮಾಡ್ತಾನೇ ಇದ್ದೀವಿ. ಅದೆಲ್ಲ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತ ನನಗೆ ಗೊತ್ತಾಗ್ತಿದೆ, ಯಾಕಂತಂದರೆ ಎಲ್ಲ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಹಾಗೆ ಒಳ್ಳೆ ಕಂಟೆಂಟ್ಸ್ ಕೊಡ್ತೀವಿ, ಇದೇ ಥರ ನಮ್ಮನ್ನು ಸಪೋರ್ಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್.